ಶ್ರೀ ಗುರುಚರಿತ್ರೆ ಪಾರಾಯಣ ಗ್ರಂಥ ಸರಳ ಕನ್ನಡದಲ್ಲಿ 9ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತೈ ನಮಃ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧ ಮುನಿಗಳಿಗೆ ಭಕ್ತಿಯಿಂದ ನಮಿಸಿ, ಗುರುದೇವ, ಶ್ರೀಪಾದಯತಿಗಳು ಕುರುವಪುರದಲ್ಲಿ ವಾಸಿಸುತ್ತಿರುವಾಗ ಮತ್ತೆ ಯಾವ ಯಾವ ವಿಶೇಷ ಘಟನೆಗಳು ಜರುಗುವುದು ಎಂಬುದನ್ನು ದಯವಿಟ್ಟು ನನಗೆ ಸವಿಸ್ತಾರವಾಗಿ ಹೇಳುವ ಕೃಪೆ ಮಾಡು ದಯಾಸಿಂಧುವೆ ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಲು ಸಿದ್ಧ ಮುನಿಯು ಬಹು ಸಂತೋಷಪಟ್ಟು ಹೀಗೆ ಹೇಳತೊಡಗಿದನು. ನಾಮಧಾರಕನೇ ಕೇಳು. ಪಾದಯತಿಗಳು ಕುರುವಪುರದಲ್ಲಿ ಇರುವ ಕಾಲಕ್ಕೆ ಇನ್ನೊಂದು ಕೌತುಕಪೂರ್ಣವಾದ ಸಂಗತಿಯು ನಡೆಯಿತು. ಅದೇನೆಂದರೆ, ಆ ಗ್ರಾಮದಲ್ಲಿ ಒಬ್ಬ ಅಗಸರವನು ವಾಸವಾಗಿದ್ದನು. ಆತನು ಶ್ರೀಗಳವರ ಪರಮ ಭಕ್ತನಾಗಿದ್ದನು. ಆತನು ನಿತ್ಯವೂ ನದಿಗೆ ಬಟ್ಟೆಗಳನ್ನು ಒಗೆಯುವುದಕ್ಕೆ ಹೋಗ್ತಾ ಇದ್ನು. ಶ್ರೀಗಳವರ ಪಾದ ದರ್ಶನಕ್ಕೆ ಗಂಗಾ ಸ್ನಾನಕ್ಕಿಂತ ಹೆಚ್ಚಿನ ಫಲದಾಯಕವಾಗಿದ್ದರೂ ಸಹಿತ ನರದೇಹ ಧರಿಸಿ ಶ್ರೀಪಾದಯತಿಗಳು ಲೌಕಿಕ ರೀತಿಯಂತೆ ನಿತ್ಯವೂ ಸ್ನಾನ, ಸಂಧ್ಯಾ ವಂದನೆ, ಜಪಾನುಷ್ಠಾನಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಅದೇ ಕೃಷ್ಣ ನದಿಗೆ ಬರ್ತಾಯಿದ್ರು. ನದಿಯ ದಂಡೆಯ ಮೇಲೆ ಬಟ್ಟೆಗಳನ್ನು ಒಗೆಯುತ್ತಿದ್ದರು ಅಂತಂತ ಅಗಸನು ಶ್ರೀಗಳವರನ್ನು ಕಂಡ ಕೂಡಲೇ ಬಹುಭಕ್ತಿಯಿಂದ ಅವರ ಸಮೀಪಕ್ಕೆ ಬಂದು ದೀರ್ಘದಂಡ ನಮಸ್ಕಾರ ಮಾಡುತ್ತಿದ್ದನು. ಇದರಂತೆ ನಿತ್ಯವೂ ತ್ರಿಕಾಲದಲ್ಲಿ ಗುರುಗಳ ದರ್ಶನ ಪಡೆಯುತ್ತಿದ್ದನು. ಆತನು ಶುದ್ಧಾಚರಣೆಯುಳ್ಳವನು, ವಿನಯಶಾಲಿಯೂ ಆಗಿದ್ದನು. ಹೀಗೆಯೇ ಅನೇಕ ದಿನಗಳು ಗತಿಸಿದ ನಂತರ ಒಂದು ದಿನ ಅಗಸರವನು ಭಕ್ತಿಯಿಂದ ನಮಸ್ಕರಿಸಿ ಮೇಲಿದ್ದಾಗ ಶ್ರೀಗಳವರು ಆತನ ಮೇಲೆ ಪ್ರಸನ್ನರಾಗಿ, ಎಲೈ ರಜಕನೆ, ಅಗಸನಾಗಿ ಬಾಳಿದ ನೀನು ಮುಂದೆ ಅರಸನಾಗಿ ಅಷ್ಟೈಶ್ವರ್ಯದಲ್ಲಿ ಮೆರೆದಾಡುವೆ ಎಂದು ಆಶೀರ್ವದಿಸಿಬಿಟ್ರು. ಮಡಿವಾಳನು, ಗುರುದೇವ, ನಿನ್ನ ಕೃಪೆ ಇದ್ದಂತಾಗಲಿ ಎಂದು ಮತ್ತೊಮ್ಮೆ ಕೃತಜ್ಞತಾಭಾವದಿಂದ ನಮಸ್ಕರಿಸಿದನು. ಅಂದಿನಿಂದ ಆತನು ಸಂಸಾರದ ಚಿಂತೆಗಳನ್ನೆಲ್ಲ ಮರೆತು ಗುರು ಸೇವೆಯಲ್ಲಿ ನಿರತನಾದನು. ಮಠವನ್ನು ಕಂಡದೊಡನೆಯೇ ದೀರ್ಘದಂಡ ನಮಸ್ಕಾರ ಮಾಡಿ ಗುರುಮಠದಲ್ಲಿ ಪ್ರವೇಶಿಸಿ ಗುರುಗಳಿಗೆ ನಮಸ್ಕರಿಸಿ ಮಠದ ಅಂಗಳವನ್ನು ಶುಚಿಗೊಳಿಸುವುದು ಆತನ ನಿತ್ಯ ಕರ್ಮವೇ ಆಗಿಬಿಟ್ಟಿತ್ತು. ಹೀಗೆ ಕೆಲವು ದಿನಗಳು ಉರುಳುತ್ತಿರಲು ವೈಶಾಖ ಮಾಸವು ಬಂದಿತ್ತು. ವಸಂತ ಋತುವಿನ ಸೊಬಗು ಹಾಗೂ ಬಿಸಿಲಿನ ತಾಪದ ನಿವಾರಣೆಗಾಗಿ ಒಬ್ಬ ಮುಸಲ್ಮಾನ ರಾಜನು ಕುರುವಪುರದ ಮುಂದೆಯೇ ಹರಿಯುತ್ತಿರುವ ಕೃಷ್ಣಾ ನದಿಯಲ್ಲಿ ಜಲಕ್ರೀಡೆ ಆಡಲೆಂದು ಬಂದಿದ್ದನು. ಆತನು ರತ್ನಾಭರಣಗಳಿಂದ ಭೂಷಿತರಾದಂಥ ಸುಂದರ ಸ್ತ್ರೀಯರೊಂದಿಗೆ ಒಂದು ಅಲಂಕೃತವಾದ ನಾವೆಯಲ್ಲಿ ಕುಳಿತು ಜಲಕ್ರೀಡೆ ಮಾಡ್ತಾ ಇದ್ನು. ಅರಸ ಬೆಂಗಾವಲಿನ ಚತುರಂಗ ಸೇನೆಯ ನದಿಯ ಇಕ್ಕೆಲೆಗಳಲ್ಲಿ ಬಿಡಾರ ಹೂಡಿತ್ತು. ರಾಜನ ಸೇವೆಯಲ್ಲಿರುವ ಸರದಾರರು, ಸೇವಕರು ಸಹಿತ ಬಹುಬೆಲೆಯುಳ್ಳ ವಸ್ತ್ರಾಭರಣಗಳನ್ನು ಧರಿಸಿದವರಾಗಿದ್ದರು. ಈ ರೀತಿಯಾಗಿ ಆ ಯವನ ರಾಜನು ವೈಭವದೊಂದಿಗೆ ಕೃಷ್ಣಾ ನದಿಯಲ್ಲಿ ಕ್ರೀಡೆಯಾಡುತ್ತಿರಲು ಬಗೆ ಬಗೆಯ ವಾದ್ಯಗಳನ್ನು ಮೊಳಗಿಸಿ ವಾದ್ಯಗಾರರು ಅವರ ಜಲಕ್ರೀಡೆಗೆ ಪ್ರೋತ್ಸಾಹವೀಯುತ್ತಿದ್ದರು. ನಿತ್ಯ ಪದ್ಧತಿಯಂತೆ ನದಿಯ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವುದು ಆ ಮಡಿವಾಳನು ಇಂತಹ ವೈಭವಪೂರ್ವ ಜೀವನವನ್ನು ಕಂಡು ದಂಗುಗೊಂಡಿದ್ದನು. ಅಷ್ಟರಲ್ಲಿ ಗುರುಗಳ ಶ್ರೀ ವಲ್ಲಭಯತೀಶ್ವರರು ಸ್ನಾನಕ್ಕೆಂದು ನದಿಗೆ ಬಂದಿದ್ದರು. ಅಗಸನನ್ನು ಕೂಗಿದರು. ಗುರುಗಳ ಧ್ವನಿ ಕೇಳಿದೊಡನೆ ಆತನು ಧಾವಿಸಿ ಹೋಗಿ ಅವರಿಗೆ ನಮಸ್ಕರಿಸಿದನು. ಆತನ ಚಿತ್ತವು ಸಂಪೂರ್ಣ ಚಂಚಲವಾಗಿ ಹೋಗಿತ್ತು. ಈ ರಾಜನಿಗೆ ಇಷ್ಟೊಂದು ಸಿರಿ ಸೌಭಾಗ್ಯಗಳು ದೊರೆಯಬೇಕಾದರೆ ಈತನು ಹಿಂದಿನ ದಿನದಲ್ಲಿ ಎಂಥ ಸದ್ಗುರುವಿನ ಸೇವೆ ಮಾಡಿ ಪುಣ್ಯ ಸಂಪಾದಿಸಿರ್ಬೋದು, ಯಾವ ದೇವರಿಂದ ವರವನ್ನು ಪಡೆದಿರಬಹುದು. ನಾನು ಈ ಜನ್ಮದಲ್ಲಿ ಮನುಷ್ಯನಾಗಿಯೇ ಹುಟ್ಟಿದ್ದೇನೆ, ಆದರೆ ಪ್ರಯೋಜನವೇನು? ಹಗಲಿರುಳು ದುಡಿಯುವ ಪಶುವಿನ ಜನ್ಮಕ್ಕೂ ನನ್ನ ಜನ್ಮಕ್ಕೂ ಏನೂ ವ್ಯತ್ಯಾಸವಿಲ್ಲ. ಜೀವನದಲ್ಲಿ ನಾನು ಒಮ್ಮೆಯಾದರೂ ಇಂಥ ಸುಖ ಸೌಭಾಗ್ಯಗಳನ್ನು ಅನುಭವಿಸಲೇ ಇಲ್ವಲ್ಲ ಎಂದು ಅನೇಕ ಬಗೆಯಾಗಿ ವಿಚಾರ ಮಾಡುತ್ತಲೇ ಆತನು ಗುರುಗಳಿಗೆ ನಮಸ್ಕಾರ ಮಾಡಿದನು. ಸರ್ವಜ್ಞನಾದ ಗುರುದೇವನಿಗೆ ಅರಿಯದ ವಿಷಯವು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಗಸನ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ವಿಪ್ಲವು ಶ್ರೀಪಾದಯತಿಗಳಿಗೆ ಅರ್ಥವಾಗಿ ಅವರು ಈತನ ಐಹಿಕ ಸುಖದ ಆಸೆಯನ್ನು ಕಂಡು ಮುಗುಳ್ನಗೆ ಬೀರತೊಡಗಿದರು ಮತ್ತು ಆತನನ್ನು ಕೂಗಿ ನಗುತ್ತಾ, ಏನು ರಜಕ, ನದಿಯಲ್ಲಿ ನಿಂತು ಏನನ್ನು ಆಲೋಚಿಸುತ್ತಿರುವಿ ಎಂದು ತಟ್ಟನೆ ಪ್ರಶ್ನೆ ಮಾಡಿದರು. ಆಗ ಆ ಮಡಿವಾಳನು ಕಕ್ಕಾವಿಕ್ಕಿಯಾದನು. ಗುರುಗಳೆದುರು ಸುಳ್ಳು ಮಾತನಾಡಲಾರದೆ ತನ್ನ ಮನದಲ್ಲಿ ನಡೆದಿದ್ದ ವಿಚಾರವನ್ನು ಇದ್ದಕ್ಕಿದ್ದಂತೆ ಹೇಳಿಬಿಟ್ಟನು. ಅದಕ್ಕೆ ಶ್ರೀಪಾದಯತಿಗಳು ನಸುನಕ್ಕು, ಸರಿ, ಹುಟ್ಟಿದಾರಂಭ್ಯದಿಂದಲೂ ನೀನು ಕೇವಲ ಕಷ್ಟಗಳನ್ನೇ ಅನುಭವಿಸುತ್ತಾ ಬಂದಿರುವಿ. ಆದ್ದರಿಂದಾಗಿ ರಾಜವೈಭೋಗಗಳನ್ನು ಅನುಭವಿಸುವ ಆಸೆ ನಿನಗುಂಟಾಯಿತು. ರಾಜವೈಭೋಗವು ತಮೋ ವೃತ್ತಿಯುಳ್ಳದ್ದು.
ಅದನ್ನು ತೃಪ್ತಿಪಡಿಸದ ಹೊರತು ಮನಸ್ಸು ನಿರ್ಮಲವಾಗಲಾರದು. ಮಲಿನವಾದ ಮನಸ್ಸಿನಿಂದ ಮುಂದೆ ತುಂಬ ತೊಂದರೆಯಾಗುವುದು, ಜನ್ಮಾಂತರ ಹೊಂದುವುದಕ್ಕೆ ಕಾರಣವಾಗುವುದು. ಆದ ಕಾರಣ ನೀನು ಮ್ಲೇಂಛಂ ಜಾತಿಯಲ್ಲಿ ರಾಜಕುಮಾರನಾಗಿ ಜನ್ಮ ತಾಳು ಎಂದು ಹೇಳಿದರು. ಆಗ ಆ ರಜಕನು ಭಯಭಕ್ತಿಗಳಿಂದ ಕರಜೋಡಿಸಿ, ಸದ್ಗುರುನಾಥ, ದಯವಿಟ್ಟು ನನ್ನನ್ನು ಉಪೇಕ್ಷಿಸಬೇಡ. ನಿನ್ನ ಚರಣಾರವಿಂದಗಳಲ್ಲಿ ನನ್ನಿಂದ ದೂರವಾಗಬಾರದು. ನನ್ನನ್ನು ನೀನು ಎಲ್ಲಿಯೇ ಹುಟ್ಟಿಸಿದರೂ ಪುನಃ ನನಗೆ ದರ್ಶನ ಕೊಡಬೇಕು, ನನಗೆ ಪೂರ್ವಜನ್ಮದ ಜ್ಞಾನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ನು. ಆಗ ಶ್ರೀ ಗುರುಗಳು, ಎಲ್ಲೋ ಮಡಿವಾಳ, ನೀನು ವೈದುರಾ ನಗರ ಬಿದರ ಜಿಲ್ಲೆಯ ಮುಸಲ್ಮಾನ ರಾಜನ ವಂಶದಲ್ಲಿ ಜನ್ಮ ತಾಳುವೆ ಎಂದು ಅರಸನೂ ಆಗುವೆ. ಆಗ ನಿನಗೆ ಸಕಲ ರಾಜೋಪಭೋಗಗಳು ಲಭ್ಯವಾಗುವು. ನಾನು ನಿನ್ನ ಅಂಥ ಸಮಯಕ್ಕೆ ನರಸಿಂಹ ಸರಸ್ವತಿ ಎಂಬ ಹೆಸರಿನ ಸನ್ಯಾಸಿಗಳಾಗಿ ದರ್ಶನ ಕೊಡುವೆವು. ಯಾಕೆಂದರೆ ಪೂರ್ವಜನ್ಮದ ಅರಿವು ನಿನಗೆ ಬರುವುದು. ಯಾಕಂದರೆ ನಾನು ಜಗತ್ತಿನ ಕಾರಣಕ್ಕಾಗಿ ನಾವು ಬೇರೊಂದು ಅವತಾರ ತಾಳಲೇಬೇಕಾಗಿದೆ. ನಾವು ನಿನಗೆ ದರ್ಶನ ನೀಡಿದ್ರೇ ನಿನಗೆ ನಿನ್ನ ಪೂರ್ವಜನ್ಮದ ಅರಿವು ಆಗ ಬರುವುದು. ನಿನ್ನನ್ನು ನೀನು ಹೊರಟು ಹೋಗಿಲ್ಲಿಂದ ಅಂತ ನುಡಿದುಬಿಟ್ರು. ಅಗಸನು ಗುರುಗಳಿಗೆ ದೂರದಿಂದಲೇ ನಮಸ್ಕರಿಸುತ್ತಾ ಅವರ ಚರಣಾರವಿಂದಗಳಲ್ಲಿ ತನ್ನ ಚಿತ್ತವನ್ನು ಲಯಗೊಳಿಸಿ ನಿಂತುಬಿಟ್ಟನು. ಇದನ್ನು ತಮ್ಮ ಜ್ಞಾನದೃಷ್ಟಿಯಿಂದ ಅರಿತುಕೊಂಡ ಗುರುಗಳು ಆತನನ್ನು ಪ್ರೀತಿಯಿಂದ ಹತ್ತಿರ ಕರೆದು, ರಜಕ, ನೀನು ರಾಜಭೋಗವನ್ನು ಇದೇ ಜನ್ಮದಲ್ಲಿ ಅನುಭವಿಸಬೇಕೆನ್ನುವೇನು ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕೆನ್ನುವೇ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಅಗಸನ ಕೈ ಮುಗಿದು, ದಯಾಸರನಾಗದ ಗುರುದೇವ, ಈಗ ನನ್ನ ದೇಹವು ಮುಪ್ಪಾಗಿ ಹೋಯ್ತಲ್ಲ. ಆದ ಕಾರಣ ನಾನು ಬಾಲ್ಯದಿಂದಲೇ ರಾಜವೈಭೋಗವನ್ನೇ ಅಪೇಕ್ಷಿಸ್ತಾ ಇದ್ದೀನಿ. ಅಗಸನ ಉತ್ತರ ಕೇಳಿದೊಡನೆ ಶ್ರೀಪಾದ ಎತ್ತಿಗಳು, ಹಾಗಿದ್ದರೆ ಬೇಗನೆ ಹೋಗು, ಜನ್ಮಾಂತರ ಹೊಂದಿ ರಾಜಸುಖವನ್ನು ಅನುಭವಿಸುವಂತ ಆಶೀರ್ವಾದ ಮಾಡಿಕೊಟ್ರು. ಗುರುಗಳ ನಿರೂಪಣೆ ಯಾಗುವುದೊಂದೇ ತಡ, ಆ ಅಗಸನ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಮುಂದೆ ಗುರುವಾಜ್ಞೆಯಂತೆ ವೈದುರಾ ನಗರದಲ್ಲಿ ಬಾದಶಹನ ಮಗನಾಗಿ ಆತನು ಜನ್ಮ ತಳೆದನು. ಹೀಗೆ ಅರಸನಾಗಿ ಜನ್ಮ ಹೊತ್ತಿದತ್ತ ಅಗಸನ ಕಥೆಯನ್ನು ಮುಂದೆ ಪ್ರಸಂಗ ಬಂದಾಗ ನಿನಗೆ ವಿವರವಾಗಿ ತಿಳಿಸುತ್ತೇನೆ. ಸದ್ಯ ಕುರುವಪುರದಲ್ಲಿಯ ಮಹಿಮೆಗಳನ್ನು ಮುಂದುವರಿಸುತ್ತೇನೆ ಎಂದು ಸಿದ್ಧ ಮುನಿಗಳು ನಾಮಧಾರಕನಿಗೆ ತಿಳಿಸಿ ನಂತರ ಗುರುಚರಿತ್ರೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ಇಷ್ಟಾದ ನಂತರ ಗುರುಗಳಾದ ಶ್ರೀಪಾದ ಎತ್ತಿಗಳು ಕುರುವಪುರದಲ್ಲಿಯೇ ಉಳಿದುಕೊಂಡರು. ಅವರ ಖ್ಯಾತಿಯು ದಿನದಿನಕ್ಕೂ ಹೆಚ್ಚಾಗಿ ಪ್ರಸಾರವಾಗತೊಡಗಿತು. ಅವರು ಅಲ್ಲಿ ಲೆಕ್ಕವಿಲ್ಲದಷ್ಟು ಮಹಿಮೆಗಳನ್ನು ತೋರಿಸಿದರು. ಅವುಗಳಲ್ಲಿ ಅತೀ ಪ್ರಸಿದ್ಧವಾದವುಗಳನ್ನು ಅಷ್ಟೇ ನಾನೀಗ ನಿನಗೆ ಹೇಳುತ್ತೇನೆ, ಕೇಳು. ನಾಮಧಾರಕ ಗುರುಗಳು ಯಾವ ಸ್ಥಾನದಲ್ಲಿರುವರೋ ಆ ಸ್ಥಾನದ ಮಹಿಮೆ ಅಪಾರವಾಗುವುದು. ಅದು ಹೇಗೆಂಬುದರ ಬಗ್ಗೆ ಉದಾಹರಣಾರ್ಥವಾಗಿ ನಿನಗೀಗ ಒಂದು ವಿಚಿತ್ರವಾದ ಕಥೆಯನ್ನು ಹೇಳುವೆ, ಕೇಳು. ಲಕ್ಷ್ಯ ಕೊಟ್ಟು ಆಲಿಸು. ಗುರುಗಳು ವಾಸವಾಗಿದ್ದ ಕುರುವಪುರದ ಅಪಾರ ಮಹಿಮೆಯುಳ್ಳದ್ದು. ಅಲ್ಲಿ ಮಾನವನ ಸಕಲಾಭಿಷಯಗಳು ಗುರುಭಕ್ತಿಯಿಂದ ಈಡೇರುವವು. ಶ್ರೀಪಾದ ಎತ್ತಿಗಳು ಅಲ್ಲಿಯೇ ಅದೃಶ್ಯರಾದರು. ಅಂದು ಆ ವರ್ಷದ ಅಶ್ವಿನಿ ಮಾಸದ ಬಹುಳ ದ್ವಾದಶಿಯಾಗಿತ್ತು. ಅದು ಮೃಗಶಿರ ನಕ್ಷತ್ರದಿಂದ ಕೂಡಿಕೊಂಡಿತ್ತು. ಅಂಥ ಸುಸಮಯದಲ್ಲಿ ಶ್ರೀಪಾದ ಎತ್ತಿಗಳು ನಿಜಾನಂದದಲ್ಲಿ ಕೃಷ್ಣಾ ನದಿಯೊಳಗೆ ಅದೃಶ್ಯರಾದರು. ಜನಸಾಮಾನ್ಯರ ತ್ರಿಮೂರ್ತಿಗಳ ಅವತಾರವೆಂದು ನಿಶ್ಚಯವಾಗಿ ನಂಬು. ಕುರುವಪುರದಲ್ಲಿ ಅವರು ನಿರ್ಗುಣ ಸ್ವರೂಪದಲ್ಲಿರುವ ಬಗ್ಗೆ ಒಂದು ದೃಷ್ಟಾಂತವನ್ನು ಹೇಳುವನು, ಲಕ್ಷ್ಯಗೊಟ್ಟು ಕೇಳು ಎಂದು ಸಿದ್ಧ ಮುನಿಗಳು ನಾಮಧಾರಕನಿಗೆ ಕುರುವಪುರದ ಮಹಿಮೆಯನ್ನು ಹೇಳತೊಡಗಿದರು. ಎಂಬಲಿಗೆ ಶ್ರೀ ಗುರು ಚರಿತ್ರೆ ಎಂಬ ಅಮೃತಮಯವಾದಂಥ ಕಥಾ ಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕನ ಸಂವಾದದಲ್ಲಿ 9ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ದತ್ತಾತ್ರಾಯಾರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.